ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಈಗ ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರೆಗೂ ಕೂಡ ನೀವು ಹೀರೋ ಜೊತೆಗೆ ಇರ್ತೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ಈ ಒಂದು ಅನುಭವ? ನನ್ನ ಪಾತ್ರ ಬಂದು ಮಿಡಲ್ ಕ್ಲಾಸ್ ಹುಡುಗ, ಅಂದ್ರೆ ಜಸ್ಟ್ ಪಾಸ್ ಆಗಿರ್ತಾರೆ, ಮುಂದೆ ಏನು ಮಾಡ್ಬೇಕಂತ ಗೊತ್ತಿರಲ್ಲ, ಸುಮ್ಮನೆ ಊರಲ್ಲಿ ತರಲೆಗಿರ್ಲೆ ಮಾಡ್ಕೊಂಡು ಅವ್ರಿವ್ರ ಕಾಲು ಎಳ್ಕೊಂಡು ಇಲ್ಲದೆ ಇರೋ ಚಟಗಳನ್ನೆಲ್ಲ ತುಂಬ್ಕೊಂಡು ಓಡಾಡ್ಕೊಂಡು ವೇಸ್ಟ್, ಆ ಥರ ಕ್ಯಾರೆಕ್ಟ್ರು ಫುಲ್ಲು. ಅಂದರೆ ಔಟ್ ಆ್ಯಂಡ್ ಔಟ್ ಕೂಳೆ ಕ್ಯಾರೆಕ್ಟ್ರು ನಂದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಆ ಕ್ಯಾರೆಕ್ಟ್ರಲ್ಲಿ. ನಾನು ಇವರು ಫಸ್ಟ್ ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಯಾರಾದ್ರೂ ನಮ್ದು ಇಂಟರ್ವ್ಯೂ ನೋಡಿದ್ರೆ ಮಕ್ಕಳು ಥಿಯೇಟ್ರಲ್ಲೂ ನಮ್ಗೆ ಇವರಿಬ್ರು ಬಂದ್ರು ಅಂದ್ರೆ ಏನೋ ಒಂದ್ ಮಾಡ್ತಾ ಇರೋರು, ಇಂಟರ್ವ್ಯೂನಲ್ಲೂ ನಾವಿಬ್ರೇ ಇದೀವಿ, ಶಶಿ ಸರ್ ಇದ್ದಿದ್ರೆ ಚೆನ್ನಾಗಿರೋದು, ಒಂದ್ ಸ್ವಲ್ಪ ಆ ಕಡೆ ಡಿಸಿಪ್ಲಿನ್ ಆಗಿ ಏನಾರು ಒಂದ್ ಹೇಳಿರೋರು, ನಾವು ಹೆಂಗಂದ್ರಂಗೆ ಏನೇನೋ ಹೇಳ್ತಾ ಇರ್ತೀವಿ, ಸಿನಿಮಾದಲ್ಲೂ ಹಂಗೆ ತರಲೆ ನನ್ ಮಕ್ಳು ಇವರು ಅಂತ ಅನ್ನೋ ತರ ಲೆಕ್ಚರರ್ ಅಂತ ಮುಂಚೆನೆ ಹೇಳಿದ್ರು. ಸೊ ಅದಕ್ಕೆ ಡಿಸಿಪ್ಲಿನ್ ಇಲ್ಲ ಅಂತ ಅದು ಲೆಕ್ಚರರ್ ಅಂತ ಅನ್ನೋದು ಅದೊಂದು ಇದೆ ಮೈಂಡ್ ಅಲ್ಲಿ, ಅದ್ರಿಂದ ಹೊರಗ್ ಬರ್ಬೇಕು ನಾವು. ಲೆಕ್ಚರರ್ ಅಂದ್ರೆ ಅವ್ರು ಇನ್ಶರ್ಟ್ ಮಾಡ್ಕೊಂಡು ಐಡಿ ಕಾರ್ಡ್ ಹಾಕೊಂಡು ನೀಟಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ ಅದೊಂದಿದೆ. ಬಟ್ ಆಫ್ಟರ್ ದ ಕ್ಲಾಸ್ ಅವ್ರಿಗೂ ಒಂದ್ ಇರುತ್ತಲ್ವಾ, ಖುಷಿಯಾಗಿರ್ಬೇಕು ನಾನು ಅಂತ ಹೇಳಿ, ಅದು ಆಚೆ. ಸಿನಿಮಾ ಶೂಟಿಂಗ್ ಗಳೆಲ್ಲವೂ ಕೂಡ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ಗ್ರೀನರಿ ಇರೋ ಪ್ಲೇಸಸ್ ಗಳಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದೀರಾ ಅಂತ. ಲೋ ಬಜೆಟ್ ಸಿನಿಮಾ ಕರ್ನಾಟಕದಲ್ಲೇ ಮಾಡ್ಬೇಕಿತ್ತು ನಾವು, ಬೇರೆ ಹೋಗುವಂತ ಪರಿಸ್ಥಿತಿ ಇರ್ಲಿಲ್ಲ. ಗ್ರೀನರಿ ಅಂತ ಹೇಳಿದ್ರ ನೀವು, ಸೀರಿಯಸ್ಲಿ ಲೋ ಬಜೆಟ್ ಅಂತ ಹೇಳ್ದೆ, ನಾವು ಕರ್ನಾಟಕ ಅಂತ ಹೇಳ್ದೆ, ಹೊರಗಡೆ ಹೋಗಿದ್ರು ಕೂಡ ನಮ್ಗೆ ಅಂತ ಲೊಕೇಶನ್ ಸಿಗ್ತಾ ಇರಲ್ಲ. ಆ ಹಳ್ಳಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಹೆಂಚಿನ ಮನೆ ಕಂಪ್ಲೀಟ್ಲಿ. ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ನಗರ ಅಂತ ಒಂದು ಊರು, ಅದ್ರಲ್ಲಿ ಶೂಟ್ ಮಾಡಿದ್ದು. ಇವನ್ ನೀವು ಕ್ಲೈಮ್ಯಾಕ್ಸ್ ಬಿಫೋರ್ ಎಲ್ಲ ನೋಡಿದ್ರೆ ಒಂದಷ್ಟು ಶಾರ್ಟ್ಸ್ಗಳಿದಾವೆ, ಅದು ನನ್ಗೆ ಎಷ್ಟು ಸರಿ ನೋಡಿದ್ರು ಬೇಜಾರಾಗ್ತಾ ಇಲ್ಲ. ಯಾಕೆಂದ್ರೆ ಚೆನ್ನಾಗಿರೋದು ಏನಾದ್ರು ಒಂದು ನೋಡೋದು ಒಂದು ಖುಷಿನೇ. ತುಂಬಾ ಜನ ಟ್ರಿಪ್ಗೆಲ್ಲ ಅದಕ್ಕೆಲ್ಲ ಹೋಗೋದು, ಅದನ್ನ ನಾವು ಸೆರೆ ಹಿಡ್ಕೊಂಡ್ಬಂದವ್ರಿಗೆ ಅಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸ್ತೀವಿ ಅಂತ ಅಂದ್ರೆ ನೋಡಿರೋರು ಖುಷಿ ಪಟ್ಟಿದ್ದಾರೆ. ಎಕ್ಸ್ಪೆಷಲಿ ಹಳ್ಳಿ ಏನ್ ಬರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿದೆ. ಇವನ್ ಕ್ಲೈಮ್ಯಾಕ್ಸ್ ಕೂಡ, ಕ್ಲೈಮ್ಯಾಕ್ಸ್ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡಿದೀವಿ. ಅದು ದೊಡ್ಡ ಕಾಡು ಮಧ್ಯದಲ್ಲಿರುವಂತ ದೇವಸ್ಥಾನ. ಆಕ್ಚುಲಿ ಆ ದೇವಸ್ಥಾನ ಹಳೆ ಪುರಾತನ ಕಾಲದಲ್ಲಿ ಕಟ್ಟಿ ಬಿಟ್ಟಿರುವಂತದ್ದು, ಇವಾಗ ಏನ್ ಪೂಜೆ ಏನು ನಡೆಯಲ್ಲ, ಆ ತರ ದೇವಸ್ಥಾನನ ಇಟ್ಕೊಂಡು ಶೂಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಲೊಕೇಶನ್ಸ್ ವೈಸ್ ನನ್ಗೆ ಕಂಪ್ಲೀಟ್ ಸ್ಯಾಟಿಸ್ಫೈಡ್ ಇದೆ. ಈಗ ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಆಲ್ ಪಂಚಿಂಗ್ ಡೈಲಾಗ್ಸ್ ತುಂಬಾ ಚೆನ್ನಾಗಿ ಜನರಿಗೆ ರಿಲೇಟೆಡ್ ಆಗಿ ತುಂಬಾ ಹತ್ರ ಆಗಿರೋದು ಪಂಚಿಂಗ್ ಡೈಲಾಗ್ಸ್ಗಳು. ಸೊ ಈ ಒಂದು ಡೈಲಾಗ್ಸ್ ಗಳನ್ನ ಎಷ್ಟು ದಿನಗಳ ಕಾಲ ಬರೆದ್ರಿ, ಮತ್ತೆ ಇದೇ ತರ ಕೊಡ್ಲೇಬೇಕು, ಇದೇ ತರ ಹೀರೋ ಹೇಳಲೇಬೇಕು ಅನ್ನೋ ಇದಿದೆಯಲ್ವಾ? ಸೊ ಆ ತರದೊಂದು ಎಷ್ಟು ದಿನ ಪ್ರಯತ್ನ ಆಯ್ತು ಇದೆಲ್ಲ ಮಾಡೋದಕ್ಕೆ? ಯಾವ್ದಾದ್ರು ಒಂದು ಸೀನು ನಾನು ಏನಾದ್ರು ನೋಡಿದ್ರೆ, ನಮ್ ಸಿನಿಮಾದ ಸೀನು, ಈ ಸೀನಲ್ಲಿ ಏನ್ ಪಂಚ್ ಇದೆ ಅಂತ ನೋಡ್ತಾ ಇದೆ. ಇದು ಪಂಚ್ ಇಲ್ಲ, ಎಲ್ಲೂ ಪಂಚ್ ಇಲ್ಲ ಅಂದ್ರೆ ಆ ಸೀನ್ ಅವಶ್ಯಕತೆನೇ ಇಲ್ಲ ಅನ್ಸ್ಬಿಡೋದು ನನ್ಗೆ. ಅದ್ ಪಂಚ್ ಆಗ್ಲೇಬೇಕೇನಾದ್ರು ಒಂದು. ಈ ಕ್ಯಾರೆಕ್ಟರ್ಗಳಿದಾವಲ್ಲ, ಈಗ ನಂದೇ ಆಗ್ಲಿ ಇವ್ರದೇ ಆಗ್ಲಿ ಕ್ಯಾರೆಕ್ಟರ್, ಅವ್ರು ಮಾತಾಡೋದೇ ಪಂಚಲ್ಲೇ ಅವ್ರು ಮಾತಾಡೋದು. ಏನಾದ್ರು ಒಂದು ಹೇಳಿದ್ರೆ ಉಲ್ಟಾ ಹೇಳೋದಾಗ್ಲಿ, ಮತ್ತೆ ಅದಕ್ಕೆ ಬೇರೆ ತರ ಹೇಳೋದಾಗ್ಲಿ, ಇದನ್ನೇ ಮಾಡ್ತಾ ಇರ್ತದಲ್ಲ ಕ್ಯಾರೆಕ್ಟರ್. ಸೊ ಅಲ್ಲಿ ಪಂಚ್ಗೆ ಮೈನ್ ವ್ಯಾಲ್ಯೂ ಕೊಟ್ಟಿದ್ದು. ಅಂಡ್ ಆ ಪಂಚ್ಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದಷ್ಟು. ಇವಾಗ ನಾವೇನೋ ಕಾಲೇಜಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಏನ್ ಹೇಳಿದ್ರೆ ಪಂಚ್ ಆಗುತ್ತೆ. ಸೊ ಆ ತರ ಸೀನ್ ನಮ್ ಸಿನಿಮಾದಲ್ಲಿ ಇದೆ ಅಂದ್ರೆ ಆ ಪಂಚಲ್ಲಿ ಹಾಕೊಬಹುದು ನಾವು. ಅದನ್ನ ಯೋಚನೆ ಮಾಡ್ತಾ ಪಂಚಿಂಗ್ ಡೈಲಾಗ್ಗಳನ್ನೆಲ್ಲ ಇಟ್ಕೊಂಡು ಬಂದಿದ್ವಿ. ಅದಕ್ಕೆ ಸ್ವಲ್ಪ ಜಾಸ್ತಿ ದಿವಸ ವರ್ಕ್ ಮಾಡಿದ್ವಿ. ಯಾಕಂದ್ರೆ ಈ ಕತೆ ಬರೆಯೋದು ಇದೆಲ್ಲ, ಕತೆ ಬರೆಯೋದು ಒಂದು ಲೈನ್ ಆದ್ರೆ ಮುಗಿಯುತ್ತೆ ಒಂದ್ ಲೆವೆಲ್ಗೆ. ಸೀನ್ ಬರೆಯೋದು ಓಕೆ, ನಾವಿಬ್ರಿಗೆ ಇಲ್ಲಿ ಕೂತಿರ್ತೀವಿ, ನೆಕ್ಸ್ಟ್ ಅಲ್ಲಿ ಕಾಫಿ ಶಾಪ್ ಹೋಗ್ತೀವಿ, ನೆಕ್ಸ್ಟ್ ಮನೆಗೆ ಹೋಗ್ತೀವಿ, ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ತೀವಿ. ಇದು ಕತೆ, ಇದು ಸ್ಕ್ರೀನ್ ಪ್ಲೇನು ಆಗ್ಬಿಡುತ್ತೆ. ಬಟ್ ನಾವು ಕಾಫಿ ಶಾಪಲ್ಲಿ ಏನ್ ಮಾಡ್ತೀವಿ, ಏನ್ ಮಾತಾಡ್ತೀವಿ, ಬಸ್ಸಲ್ಲಿ ಏನ್ ಮಾತಾಡ್ತೀವಿ, ಈ ಬರೆಯೋದಿದೆಯಲ್ಲ ಅಲ್ಲಿ ಅದೊಂದು ಸ್ವಲ್ಪ ತಲೆ ಕೆಟ್ಬಿಡುತ್ತೆ ಏನ್ ಬರೆಯೋದು ಅಂತ ಹೇಳಿ. ಇವನ್ ಒಬ್ಬ ಎಡಿಟರ್ ಆಗ್ಲಿ, ಕ್ಯಾಮ್ರಾಮ್ಯಾನ್, ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ, ಅವ್ರು ಮಾಡ್ಬೇಕಂದ್ರೆ ವರ್ಕ್ನ ನಾಳೆ ಬೆಳಗ್ಗೆ ಮುಗಿಸ್ಬೋದು ಏನಾದ್ರು ಒಂದು ವರ್ಕ್ ಹೇಳಿದ್ರೆ. ಬಟ್ ಒಬ್ಬ ರೈಟರ್ ಕೈಲಿ ಮುಗಿಸೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ಚೆನ್ನಾಗಿರೋದು ಯೋಚನೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದ್ ಬರ್ತಾನೆ ಇಲ್ಲ ಅಂದ್ರೆ ನಾನು ಏನ್ ಬರೀಲಿ, 15 ದಿನ ಆದ್ರೂ ಬರೆಯೋದಕ್ಕೆ ಆಗಲ್ಲ ಒಂದೊಂದ್ಸರಿ. ನಾವು ಬಿಫೋರ್ ರಿಲೀಸ್ ಎವ್ರಿ ಮಿನಿಟ್ ಪಂಚ್ ಇದೆ ಅಂತ ಅನ್ಕೊಂಡು, ಆಫ್ಟರ್ ರಿಲೀಸ್ 10 ಸೆಕೆಂಡ್ ಒಂದು ಪಂಚ್ ಇದೆ. ಆಡಿಯನ್ಸ್ ರಿಯಾಕ್ಷನ್ ನೋಡೇ ನನ್ಗನ್ಸಿದ್ದು, ಇವ್ರು ಇದಕ್ಕೆಲ್ಲ ನಗ್ತಾವ್ರೆ, ನಾನು ಇದಕ್ ನಗಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇದಕ್ಕೆಲ್ಲ ನಗ್ತಾ ಇದಾರೆ ಅಂದ್ರೆ ಸ್ವಲ್ಪ ಹೊತ್ತು ನೋಡ್ತಾರ ಅವ್ರನ್ನ, ಹೊಸಬ್ರಾಗಿರೋದ್ರಿಂದ ಇವನ್ ಏನ್ ಮಾಡ್ಬೋದು ಈ ಕ್ಯಾರೆಕ್ಟರ್ ಅಂತ. ಸ್ವಲ್ಪ ಹೊತ್ತು ನೋಡಾದ್ಮೇಲೆ ಕ್ಯಾರೆಕ್ಟರ್ ಬರ್ತಾ ಇದೆ ಅಂತ ಅಂದ್ರೆ ಅವ್ರು ನಗದಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಇವನೇನೋ ಮಾಡ್ತಾನೆ ಇವಾಗ ಅಂತ. ಇದೇ ಮೊದಲನೇ ಬಾರಿಗೆ ನೀವು ಸ್ಕ್ರಿಪ್ಟ್ ಪ್ಲೇ ಮಾಡಿದ್ದ ಅಥವಾ ಇದಕ್ಕಿಂತ ಮುಂಚೆ ಯಾವ್ದಾದ್ರು? ಇಲ್ಲ, ಇದೇ ಮೊದಲನೇ ಬಾರಿಗೆ. ಮುಂಚೆ ಶಾರ್ಟ್ ಫಿಲಮ್ ಸ್ಕ್ರಿಪ್ಟ್ ಗಳು ಬರ್ದಿದ್ದೆ, ಅದು ಯಾವ್ದು ಶಾರ್ಟ್ ಫಿಲಮೇ ಆಗ್ಲಿಲ್ಲ ಅದು. ಆಮೇಲೆ ತುಂಬಾ ದಿನ ಯೋಚನೆ ಮಾಡಿ, ಇಲ್ಲ ನಾನು ಮಾಡಿದ್ರೆ ಫುಲ್ ಲೆಂತ್ ಸಿನಿಮಾನೇ ಅಪ್ಪ ಮಾಡೋದಂತ ಡೈರೆಕ್ಟರ್ ಹತ್ರ ಹೇಳಿ, ಡೈರೆಕ್ಟರ್ ಯಾವಾಗ ಶಾರ್ಟ್ ಫಿಲಮ್ ಬಗ್ಗೆ ಹೇಳೋರು. ಶಾರ್ಟ್ ಫಿಲಮ್ಗಳು ಅವ್ರು ಸರಿಯಾಗಿ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ.
ಅದಕ್ಕೆ ನಾನು ಸಿನಿಮಾ ಮಾಡಂಗಿದ್ರೆ ಹೇಳು ಮಾಡ್ತೀನಿ, ಸಿನಿಮಾ ಬರಿತೀನಿ ಅಂತ ಅಂದ್ಬಿಟ್ಟು ಬರೆದಿಟ್ಕೊಂಡಿದ್ದು. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಆದರೆ ನೀವು ಹೇಳಿದ್ರ ಪಂಚಿಂಗ್ ಡೈಲಾಗ್ಸ್ ಅಂತ ಹೇಳಿ, ಅದೊಂದ್ರ ಮೇಲೆ ಮಾತಾಡೋದಕ್ಕಿಂತ ನನಗೆ ತುಂಬ ಇಷ್ಟ ಇರೋ ಅಂಥದ್ದು ಈ ಸಿನಿಮಾದಲ್ಲಿ ಎಮೋಷನಲ್ ಡೈಲಾಗ್ಸ್ ಒಂದಷ್ಟು ಬರ್ದಿದ್ದೀನಿ. ದೇವ್ರ ಬಗ್ಗೆ ಆಗಲಿ, ಪೇರೆಂಟ್ಸ್ ಬಗ್ಗೆ ಆಗಲಿ, ಆ್ಯಂಡ್ ದೆನ್ ಫ್ರೆಂಡ್ಸ್ ಬಗ್ಗೆ ಆಗಲಿ. ಅದೊಂದಿಷ್ಟು ಲಾಸ್ಟಲ್ಲಿ ಬರುತ್ತೆ ಒಂದು 20 ಮಿನಿಟ್ಸಲ್ಲಿ. ಅದು ನನ್ಗೆ ಯಾವಾಗೂ ಬೆಸ್ಟ್ ಅಂತ ಹೇಳಬೇಕು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರುವಂಥದ್ದು.